ಗೋ ಹತ್ಯೆ ನಿಷೇಧ ಕಾಯ್ದೆ ವಿಧಾನಸಭೆಯಲ್ಲಿ ತಿದ್ದುಪಡಿ ಮಂಡಿಸದಂತೆ ತಿಪಟೂರಿನಲ್ಲಿ ಹಿಂದೂ ಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ಸರ್ಕಾರ ತನ್ನ ಕ್ಯಾಬಿನೆಟ್ ಸಭೆಯಲ್ಲಿ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಕಾಯ್ದೆ 2020 ಸೆಕ್ಷನ್ 8(4)ಕ್ಕೆ ತಿದ್ದುಪಡಿಯನ್ನ ಸರ್ಕಾರ ಚಿಂತನೆ ನಡೆಸುತ್ತೇನೆ ಎಂದು ಸುದ್ದಿ ಮಾಧ್ಯಮ ಮುಖಾಂತರ ತಿಳಿದು ಬಂದಿತ್ತು. ಗೋ ಹತ್ಯೆ ತಿದ್ದುಪಡಿಯನ್ನ ಮಂಡಿಸದಂತೆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಬೆಂಗಳೂರು ಇವರಿಗೆ ಹಿಂದೂಪರ ಸಂಘಟನೆಯ ಮುಖಂಡರುಗಳು ಗ್ರೇಟ್ 2 ತಹಶೀಲ್ದಾರ್ ಜಗನ್ನಾಥ್ ಮೂಲಕ ಮನವಿ ಸಲ್ಲಿಸಲಾಯಿತು. ದಿನಗಳಲ್ಲಿ ಈ ಸರ್ಕಾರ ಏನಾರ ಕಾನೂನನ್ನ ಸಡಿಲಗೊಳಿಸಿದ್ದೇ ಆದರೆ, ಕಾನೂನು ಹಿಂಪಡೆದಿದ್ದೇ ಆದರೆ ಉಗ್ರ ಹೋರಾಟವನ್ನ ಮಾಡೋದಕ್ಕೆ ಎಲ್ಲರೂ ಕೈ ಜೋಡಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ರಾಜ್ಯ ಬಿಜೆಪಿ ವಕ್ತಾರರಾದ ಚಂದ್ರಶೇಖರ್, ಗೋವು ಪ್ರಾಣಿಯಲ್ಲ, ಮಾತೆ ಜೊತೆಗೆ ದೇವತೆ. ನಮ್ಮ ದೇಶದಲ್ಲಿ ಪರ್ಕಿಯರು ಸಹ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದಿದ್ರು. ಸ್ವಾತಂತ್ರ್ಯ ಬಂದ ಮೇಲೂ ಸಹ ಸುಮಾರು 24 ರಾಜ್ಯಗಳಲ್ಲಿ ಕೇವಲ ಈಶಾನ್ಯ ರಾಜ್ಯಗಳನ್ನ ಬಿಟ್ಟರೆ ಇನ್ನು 24 ರಾಜ್ಯಗಳಲ್ಲಿ ಗೋಹತ್ಯೆ ಕಾಯ್ದೆ ಅವತ್ತು ಇವತ್ತು ಇವಾಗಲೂ ಸಹ ಇದೆ. ಗೋವು ಅನ್ನುವಂತಹದ್ದು ನಮ್ಮ ದೇಹದ ಒಂದು ಭಾಗ, ನಮ್ಮ ದೇವತೆ. ನಾವು ಹುಟ್ಟಿನಿಂದ ಸಾಯುವವರೆಗೂ ಅತಿ ಹೆಚ್ಚು ತಾಯಿಗಿಂತ ಅವಲಂಬಿತವಾಗಿರುವುದು ಗೋವಿಗೋಸ್ಕರ. ಅತ್ಯಂತ ಪವಿತ್ರವಾದಂತಹ ದೇವತೆ. ಮುಂಚೆಯಿಂದಲೂ ಗೋಹತ್ಯೆ ಕಾಯ್ದೆ ಕರ್ನಾಟಕದಲ್ಲಿ ಜಾರಿಯಲ್ಲಿದ್ದರೂ ಸಹ ಪ್ರಾಮುಖ್ಯತೆ ಇರಲಿಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಈ ಕಾಯ್ದೆಗೆ ಶಕ್ತಿ ಕೊಟ್ಟರು. ಯಾರು ಗೋಹತ್ಯೆ ಮಾಡುತ್ತಾರೋ ಅವರಿಗೆ 3 ರಿಂದ 7 ವರ್ಷ ಶಿಕ್ಷೆಯನ್ನ ಪ್ರಕಟಿಸಿದ್ರು ಎಂದು ತಿಳಿಸಿದರು. ಇಷ್ಟೆಲ್ಲ ಕಾಯ್ದೆ ಇದ್ರೂ ಕೂಡ ಇವತ್ತು ಕರ್ನಾಟಕದ ಗ್ರಾಮಗಳಲ್ಲಿ ಎಲ್ಲ ನಗರಗಳಲ್ಲೂ ಕೂಡ ಗೋಹತ್ಯೆ ಅವ್ಯಾಹತವಾಗಿ ಮುಂದುವರಿತಾ ಇದೆ. ತಿಪಟೂರ್ ಅಂತ ನಗರದಲ್ಲೇ 13 ರಿಂದ 15 ಅಕ್ರಮ ಕಸಾಯಿಖಾನೆಗಳಿದಾವೆ. ಇಂಥ ಸಂದರ್ಭದಲ್ಲಿ ಅಕಸ್ಮಾತ್ ಕಾನೂನಿಗೆ ಏನಾದ್ರೂ ತಿದ್ದುಪಡಿ ತಂದು ಅದನ್ನು ಸ್ವಲ್ಪ ಏನಾದ್ರೂ ಸಡಿಲಗೊಳಿಸಿದ್ರೆ ಆ ಗೋಕಳ್ಳರಿಗೆ, ಆ ರಾಕ್ಷಸರಿಗೆ ಒಂದು ಪರ್ಮಿಷನ್ ಅನ್ನು ಕೊಟ್ಟಂಗಾಗುತ್ತೆ. ಅಂತಹ ಒಂದು ಹೀನ ಕಾರ್ಯವನ್ನು ಈ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿಕೊಟ್ಟಿದೆ. ಸಿದ್ದರಾಮಯ್ಯನವರೇ, ನಿಮ್ಗೇನಾದ್ರು ಸ್ವಲ್ಪ ಮನುಷ್ಯತ್ವ ಅನ್ನೋದೇನಾದರೂ ಇದ್ದರೆ ಒಂದು ಸ್ವಲ್ಪ ಯೋಚನೆ ಮಾಡಿ. ನೀವು ಮಾಡಿರ್ತಕ್ಕಂಥ ಅನಾಚಾರಗಳಿಗೆ ಈಗಾಗಲೇ ದಿವಸ ಅನುಭವಿಸ್ತಾ ಇದ್ದೀರಿ. ಹಿಂದೂಗಳ ವಿರೋಧ ಕಟ್ಕೊಂಡು, ಹಿಂದೂ ದೇವತೆಗಳನ್ನ ಅವಮಾನ ಮಾಡಿಕೊಂಡು, ಈ ಸಂಸ್ಕೃತಿಯನ್ನು ಅವಮಾನ ಮಾಡಿ ನಿಮ್ಮ ಪಾಡು ಏನಾಗಿದೆ ಅಂತೇಳಿ ನಿಮಗೆ ಗೊತ್ತಿರ್ತಕ್ಕಂಥದ್ದು. ಜೊತೆಗೆ ನಿಮ್ಮ ಈ ಹಿಂದೂ ವಿರೋಧಿ ನಡುವಿನ ಕಾಂಗ್ರೆಸ್ನ ಪಾಡೇನಾಗಿದೆ ಈ ಒಂದು ದೇಶದಲ್ಲಿ, ನಾಯಿ ಕೂಡ ಮೂಸ್ ನೋಡ್ತಾ ಇಲ್ಲ ನಿಮ್ಮ ಪಕ್ಷವನ್ನು. ಇವತ್ತು ಇಂತಹ ಒಂದು ನೀಚ ಕೃತ್ಯಕ್ಕೆ ಕೈ ಹಾಕಿದ್ದೀರಿ. ಅದ್ರ ಜೊತೆಗೇ ತಿಪಟೂರಲ್ಲೂ ಸಹ, ತಿಪಟೂರಂತಹ ಸುಸಮೃದ್ಧ ನಗರದಲ್ಲಿ ಇಲ್ಲಿ ಇವತ್ತು 15 ಕಸಾಯಿಖಾನೆಗಳು ತಲೆ ಎತ್ತಿದೆ ಅಂತ ಹೇಳಿದ್ರೆ ಇಲ್ಲಿನ ಕಾಂಗ್ರೆಸ್ ಮೇಲೆ ಏನ್ರಿ ಮಾಡ್ತಿದ್ದೀರಾ? ನೇರವಾದ ಪ್ರಶ್ನೆ. ಬಿಜೆಪಿ ಸರ್ಕಾರ ಇದ್ದಾಗ ನಾಗೇಶ್ವರನವರು ಇಲ್ಲಿ MLA ಆಗಿದ್ದಾಗ ನಾವು ಹಿಂದೂಗಳು ಕಂಪ್ಲೇಂಟ್ ಮಾಡಿದ್ದಕ್ಕೆ ತಗೊಂಡೋಗಿ ನಗರಸಭೆ ಅಕ್ರಮ ಕಸಾಯಿಖಾನೆಗಳನ್ನ ಕ್ಲೋಸ್ ಮಾಡಿತ್ತು. ಇವತ್ತು ರಾಜಾರೋಷವಾಗಿ ಓಪನ್ ಮಾಡ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ. ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ MLA ಅವರು ಕಣ್ಣಿದ್ದು ಕೂಡ್ರಂತೆ ಆರಾಮಾಗಿದ್ದಾರೆ. ಯಾಕೆ ನಮಗೆ ಹಿಂದೂಗಳಂದ್ರೆ ಇಷ್ಟೊಂದು ದಾಷ್ಟ್ಯ ಭಾವ? ಇವತ್ತು ನೋಡಿ, ಗೋಹತ್ಯೆ ನಿಷೇಧ ಕಾಯ್ದೆಯಲ್ಲಿ ಏನಾದರೂ ಸ್ವಲ್ಪ ಸಡಿಲ ಮಾಡಿ ಈ ರೀತಿ ಹಿಂದೂ ವಿರೋಧಿ ಭಾವನೆಗಳಿಗೆ ಏನಾದರೂ ನೀವು ಕುಮ್ಮಕ್ಕು ಕೊಡ್ತಕ್ಕಂಥ ಪ್ರಯತ್ನ ಆದರೆ ಇಡೀ ರಾಜ್ಯದ ಹಿಂದೂಗಳು ಎದ್ದು ಕೂತ್ಕೊಳ್ತಾರೆ. ಅವರ ಪ್ರತಿಭಟನೆಗೆ ಯಾವ ದಿಕ್ಕಿಗೆ ಬೇಕಾದ್ರೂ ಹೋಗ್ಬೋದು. ಈ ಸರ್ಕಾರದ ಪತನಕ್ಕೂ ಕೂಡ ಕಾರಣ ಆಗ್ಬೋದು. ಅದನ್ನು ಸಿದ್ದರಾಮಯ್ಯನವರು, ತಿಪಟೂರು ನಗರದಲ್ಲಿ ಷಡಕ್ಷರಿಯವರು ಗಮನ ಇಟ್ಟು ಕೇಳಿಸ್ಕೋಬೇಕು. ಜೊತೆಗೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಮಾಡ್ತಿರೋ ರೀತಿಯಲ್ಲಿ ಅವರು ಉಳಿದಿರ್ತಕ್ಕಂಥ ಕಾಲವನ್ನು ಕಳಿಬೇಕಾಗುತ್ತೆ. ದಯಮಾಡಿ ಹಿಂದೂಗಳ ಭಾವನೆಯನ್ನು ಹತ್ತಿಕ್ಕಿದ್ರೆ ಉಗ್ರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಕೆಯೊಂದಿಗೆ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ.